ಡಯಾಬಿಟಿಸ್ ಇದ್ದಲ್ಲಿ ಅಥವಾ ನೀವು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದಾಗ ಅಲ್ವಾ ನಿಮ್ಮ ಗ್ಲೂಕೋಸ್ ಮಾನಿಟರ್ನ ಮಾಡೋದಕ್ಕೆ ಒನ್ ಆಫ್ ದಿ ಮೆಥಡ್ CGM ಅಂದರೆ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರ್. ಇದೊಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್, ನಮ್ಮ ದೇಹಕ್ಕೆ ನಾವು ಅದನ್ನ ಹಾಕೊಂಡಾಗ ಅದು ನಮ್ಮ ಗ್ಲೂಕೋಸ್ನ ಮಾನಿಟರ್ ಮಾಡ್ತಾ ಇರುತ್ತೆ. ನೋಡಿ, ನಾವು ಒಂದು ಫಾಸ್ಟಿಂಗೋ ಅಥವಾ RBS ನೋಡಿಕೊಂಡು ರ್ಯಾಂಡಮ್ ಬ್ಲಡ್ ಶುಗರ್ ನೋಡಿಕೊಂಡು ಓಕೆಪ್ಪ ನನ್ನ ಶುಗರ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದು ಬಹಳನೇ ತಪ್ಪು. ಬಿಕಾಸ್ ದಿವಸ ಪೂರ್ತಿ ನಮ್ಮ ಶುಗರ್ ಫ್ಲಕ್ಚುವೇಷನ್ ಆಗ್ತಾ ಇರುತ್ತೆ ಆ್ಯಂಡ್ HbA1c ಮಾಡಿಸಿದಾಗ 9-10 ಎಲ್ಲ ಬರ್ತಾ ಇರುತ್ತೆ. CGM ಇಂದ ಒಂದು ಮುಖ್ಯವಾದ ಬೆನಿಫಿಟ್ ಏನಂದರೆ ಯಾವ ಒಂದು ಆಹಾರ ತಿಂದಾಗ ನನ್ನ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ. ಆ್ಯಂಡ್ ತುಂಬ ಜನ ಒಳ್ಳೆ ಡಯಟ್ ಫಾಲೋ ಮಾಡ್ತಾ ಇರ್ತಾರೆ, ಆದರೂ ಯಾಕೆ ಶುಗರ್ ಜಾಸ್ತಿ ಬರ್ತಾ ಇದೆ ಅಂತ ನಾವು ಇದರಲ್ಲಿ ಕಂಡುಹಿಡಿಬೋದು. ಬಿಕಾಸ್ ಬೇರೆ ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಅಂದರೆ ನೀವು ಒಳ್ಳೆ ಡಯಟ್ ಮಾಡ್ತಾ ಇದ್ದು ಚೆನ್ನಾಗಿ ನಿದ್ರೆ ಮಾಡ್ತಿಲ್ಲ ಅಂದರೆ ಆವಾಗ ಶುಗರ್ ಜಾಸ್ತಿ ಆಗುತ್ತೆ. ಇಲ್ಲ ವರ್ಕ್ ರಿಲೇಟೆಡ್ ಸ್ಟ್ರೆಸ್ಸಲ್ಲಿ ಇದ್ದೀರಾ, ಏನೋ ಒಂದು ಫೋನ್ ಕಾಲ್ಸಲ್ಲಿ ಇದ್ದಾಗ ಆ ಒಂದು ಟೈಮಲ್ಲೇ ನಿಮ್ಮ ಶುಗರ್ ಜಾಸ್ತಿ ಆಗೋದನ್ನು ಕೂಡ ನಾವು ನೋಡ್ಬೋದು. ಸೊ ಈ CGM ನೋಡೋದಕ್ಕೆ ಹೇಗಿರುತ್ತೆ, ಅದನ್ನ ನಾವು ದೇಹಕ್ಕೆ ಹಾಕ್ಕೊಳ್ಬೇಕಾದ್ರೆ ನಮಗೆ ನೋವಾಗುತ್ತಾ, ಎಲ್ಲಿ ಹಾಕ್ಕೊಳ್ಬೇಕು ಆ್ಯಂಡ್ ಅದನ್ನ ಹೇಗೆ ಮಾನಿಟರ್ ಮಾಡಬೇಕು ಆ್ಯಂಡ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಿಮ್ಮ ಡಯಟಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅಥವಾ ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಮಾಡಬೇಕಾಗುತ್ತೆ ಅಥವಾ ನೀವು ತೊಗೊಳ್ತಾ ಇರೋ ಮೆಡಿಕೇಷನ್ ನಿಮಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇದೆಯಾ, ವರ್ಕ್ ಆಗ್ತಿದೆಯಾ, ಇದೆಲ್ಲದೂ ಕೂಡ ನೀವು ತಿಳ್ಕೊಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನಾನು ಫ್ರೀ ಸ್ಟೈಲ್ ಲಿಬ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ನಿಮಗೆ ಸೆನ್ಸರ್ ಹಾಗೂ ಸೆನ್ಸರ್ ಅಪ್ಲಿಕೇಟರ್ ಸಿಗುತ್ತೆ ಆ್ಯಂಡ್ ಒಂದು ಲಿಟ್ರೇಚರ್ ಇರುತ್ತೆ ಹೇಗೆ ಅದನ್ನ ಅಟ್ಯಾಚ್ ಮಾಡೋದು ಅಂತ. ಸೊ ಇದು ಸೆನ್ಸರ್ ಆಗಿರುತ್ತೆ, ಇದನ್ನು ನೀವು ಅಪ್ಲಿಕೇಟರ್ ಜೊತೆ ಫಿಕ್ಸ್ ಮಾಡ್ಕೋಬೇಕು. ಸೊ ಹೀಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಒಂದು ಕ್ಲಿಕ್ ಸೌಂಡ್ ಬರುತ್ತೆ ನಿಮಗೆ. ಆವಾಗ ನೀವು ಈ ಸೆನ್ಸರ್ನ ಸ್ಕಿನ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಅದು ರೆಡಿಯಾಗಿರುತ್ತೆ. ಇದನ್ನು ನೀವು ಎಲ್ಲಿ ಹಾಕ್ಕೊಳ್ಬೇಕಂದ್ರೆ ನಮ್ಮ ಆರ್ಮ್ಸ್ನಲ್ಲಿ ಹಿಂಭಾಗದಲ್ಲಿ ಪೋಸ್ಟೀರಿಯರ್ ಪಾರ್ಟ್ಗೆ ನೀವು ಇದನ್ನ ಹಾಕ್ಕೋಬೇಕು. ಅದನ್ನ ಸ್ಪಿರಿಟಲ್ಲಿ ಕ್ಲೀನ್ ಮಾಡಿಬಿಟ್ಟು ಈ ಅಪ್ಲಿಕೇಟರ್ನ ನೀವು ಹೀಗೆ ಪ್ರೆಸ್ ಮಾಡಬೇಕು. 1 ಸೆಕೆಂಡ್ ನಿಮಗೆ ಏನೋ ಒಂದು ಸಣ್ಣ ಪ್ರಿಕ್ ಫೀಲ್ ಆಗುತ್ತೆ, ಬಟ್ ಅಷ್ಟೊಂದೇನು ಪೇಯ್ನ್ ಇರೋದಿಲ್ಲ. ಇದು ನಿಮ್ಮ ಕೈಯಲ್ಲಿ 15 ಡೇಸ್ ಇರುತ್ತೆ. ಇದ್ರ ಜೊತೆ ನೀವು ಸ್ನಾನ ಮಾಡ್ಬೋದು. ರೀಡರ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಗ್ಲೂಕೋಸ್ನ ನೀವು ಹೀಗೆ ಮಾನಿಟರ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲ್ ಆ್ಯಪ್ ಕೂಡ ಉಪಯೋಗಿಸ್ಕೋಬೋದು. ಸೊ ನೀವು ಬೆಳಗ್ಗೆ ಎದ್ದಾಗ, ತಿಂಡಿ ತಿಂದಮೇಲೆ, ರಾತ್ರಿ ನಿದ್ರೆ ಬರ್ತಿಲ್ಲ, ಈ ಟೈಮಲ್ಲೆಲ್ಲ ನೀವು ನಿಮ್ಮ ಶುಗರ್ನ ಎಷ್ಟು ಸಲ ಬೇಕಿದ್ರೂ ಚೆಕ್ ಮಾಡ್ಕೋಬೋದು. ಸೊ ಡೈಲಿ ಗ್ರಾಫ್ ಅಂತ ಬರುತ್ತೆ. ಸೊ ಇವತ್ತಿನ ನನ್ನ ಗ್ರಾಫ್ 2 ಫೆಬ್ರವರಿಯಲ್ಲಿ ರಾತ್ರಿ 12 ಗಂಟೆಯಿಂದ ಇವಾಗ ತನಕ 50 to 150 ಒಳಗೆ ಇದೆ ನನ್ನ ಶುಗರ್. ಸೊ ದಿಸ್ ಈಸ್ ನಾರ್ಮಲ್. ಏನೇನು ತಿಂದಾಗ ಹೆಚ್ಚಾಗಿದೆ, ಕಮ್ಮಿ ಆಗಿದೆ, ಇದೆಲ್ಲ ನನಗೆ ಡೀಟೇಲ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ. ಯಾರಿಗೆ 150 ಮೇಲ್ ಹೋಗ್ತಾ ಇದೆ ಅಂದರೆ ನಮ್ಮ ಬಾಡಿ ಶುಗರ್ನ ಚೆನ್ನಾಗಿ ಮೆಟಬಲೈಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅರ್ಥ. ಸೊ ನೋಡಿ, ರಾತ್ರಿ ಒಂದು ಕಡೆ ರೆಡ್ ಕಾಣ್ತಿದೆ ಅಲ್ಲ, ಈ ಪಾಯಿಂಟಲ್ಲಿ ನನಗೆ ಒಂದು ಮೊಮೆಂಟ್ ಆಫ್ ಲೋ ಶುಗರ್ಗೆ ಹೋಗಿರುತ್ತೆ. ಸೊ ಆವಾಗ ಲೋ ಶುಗರ್ ಹೋದ ತಕ್ಷಣ ಮತ್ತೆ ಆ ಸ್ಪೈಕ್ ನೀವು ನೋಡ್ತಾ ಇದ್ದೀರಾ, ಆಟೋಮೆಟಿಕ್ಕಾಗಿ ನಮ್ಮ ಲಿವರಿಂದ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ ಶುಗರ್ ಲೋ ಆದಾಗ. ಸೊ ಬಾಡಿ ವಿಲ್ ಕಾಂಪನ್ಸೇಟ್. ಯಾವ ಸಂದರ್ಭದಲ್ಲಿ ವೆರಿ ಲೋ ಶುಗರ್ ಆಗುತ್ತೆ ಆವಾಗ ಹೈಪೋಗ್ಲೈಸಿಮಿಯಾ ಆಗುತ್ತೆ, ನೀವು ಡಯಾಬಿಟಿಕ್ ಡ್ರಗ್ಸಲ್ಲಿ ಇದ್ದಾಗ ಆಗ ಮೆಡಿಕೇಷನ್ ಚೇಂಜಸ್ ಬೇಕಾಗುತ್ತೆ. ಇನ್ನಷ್ಟು ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತ್ ಟಿಪ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.